ಸಮಸ್ಯೆಗಳ ಸಾಗರವಾದ ಕೋಲೂರ್ ಹಾಸ್ಟೆಲ್. ವಿದ್ಯಾರ್ಥಿಗಳಿಗೆ ಮರೀಚಿಕೆಯಾದ ಮೂಲಭೂತ ಸೌಲಭ್ಯ. ಬೀಳಗಿ ತಾಲೂಕಿನ ಕೋಲೂರ್ ಪುನರ್ವಸತಿ ಕೇಂದ್ರದ ವಸತಿ ನಿಲಯದಲ್ಲಿ 16 ಸಮಸ್ಯೆಗಳು ತಾಂಡವವಾಡ್ತಿವೆ. 40ಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಯದಲ್ಲೇ ದಿನ ದೂಡುವಂತಾಗಿದೆ. ಕೋಲೂರ ಸರ್ಕಾರಿ ಪ್ರೌಢಶಾಲೆ ಎಸ್ಡಿಎಂಸಿ ಅಧ್ಯಕ್ಷ ರಮೇಶ್ ಒಂಟಗೋಡಿ ಮತ್ತು ಸದಸ್ಯರು ಸೇರಿ ವಸತಿ ನಿಲಯಕ್ಕೆ ಭೇಟಿ ನೀಡಿದಾಗ ಅಲ್ಲಿನ ಅವ್ಯವಸ್ಥೆ ಕಂಡು ಶಾಕ್ ಆದರು. ಮೂಲ ಸೌಕರ್ಯಗಳು ಯಾವುದೂ ಇರುವುದಿಲ್ಲ. ಅಲ್ಲಿ ಟೋಟಲ್ ಆಗಿ ವಾಸಲ 58 ವಿದ್ಯಾರ್ಥಿಗಳು ವಾಸವಿದ್ರು. ಈಗ ಈ ಸಲ ಒಂದು ಹೆಚ್ಚಾ ಕಡಿಮೆ ಒಂದು 50ರಿಂದ 70 ವಿದ್ಯಾರ್ಥಿಗಳಾಗುವಂಥ ಸನ್ನಿವೇಶ ಐತಿ. ಈಗ ಹಾಸ್ಟೆಲ್ ಚಾಲಾಗಿ ಸುಮಾರು ಒಂದು ತಿಂಗಳ ಗತಿಸಿ ಹೋತ. ಇಲ್ಲಿವರೆಗೆ ಯಾವುದೇ ಸುಧಾರಣೆಗಳಾಗ್ತಿಲ್ಲ. ವಸತಿ ನಿಲಯದಲ್ಲಿ ಅನೇಕ ಸಮಸ್ಯೆಗಳಿವೆ. ಕುಡಿಯಲು ನೀರಿನ ಸಮಸ್ಯೆ, ಸ್ನಾನ ಮಾಡಲು ಬಿಸಿ ನೀರಿನ ಸಮಸ್ಯೆ ಮತ್ತು ಟಾಯ್ಲೆಟ್ ಬಾತ್ರೂಮ್ ಸ್ವಚ್ಛತೆ ಇಲ್ಲದೆ ಗಬ್ಬೆದ್ದು ನಾರ್ತಿವೆ. ಹಾಸ್ಟೆಲ್ ಸುತ್ತಮುತ್ತಲೂ ಗಿಡಗಂಟಿಗಳು ಬೆಳೆದು ಹುಳ ಹುಪ್ಪಟೆಗಳ ಆವಾಸ ಸ್ಥಾನವಾಗಿದೆ. ಹಾಸ್ಟೆಲ್ನಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಕಸ ಕಂಟಿ ಸಿಕ್ಕಂಗ ಬೆಳೆದೈತೆ. ಆ ಕಂಟಿ ಬೆಳೆದಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗೈತಿ. ಮಕ್ಕಳಿಗೆ ಹಾವುಗಳು ಕಾಣಿಸಾಕ್ತಾವ ಮತ್ತು ಉಡಾ ಕಾಣಿಸ್ತಾ ಇದೆ. ಮಕ್ಕಳು ಏನು ಮಾಡಾಕ್ತಾರೆ, ಭಯಭೀತರಾಗುತ್ತಿದ್ದಾರೆ ಇದನ್ನ ಕಸ ಅದು ನೋಡಿ. ಶಿಕ್ಷಣ ಒಳ್ಳೆಯದಿದೆ ಅಂತ ಹಾಸ್ಟೆಲ್ಗೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಬಂದಿರ್ತಾರೆ. ಅಂಥ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ, ತುಂಬ ತೊಂದರೆ ಆಗುತ್ತಿದೆ. ಮತ್ತು ಟಾಯ್ಲೆಟ್ಗಳ ಸ್ವಚ್ಛತೆ ಇಲ್ಲ. ಜಳಕದ ನೀರಿನ ಬಿಸಿ ನೀರಿನ ವ್ಯವಸ್ಥೆನೂ ಕೂಡ ಇಲ್ಲ ಅವರಿಗೆ. ಮಕ್ಕಳಿಗೆ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥ ನೀಡುತ್ತಿದ್ದಾರೆ. ಫ್ಯಾನ್ಗಳು ಕೆಟ್ಟು ನಿಂತಿವೆ. ಕರೆಂಟ್ ಹೋದ ಸಂದರ್ಭದಲ್ಲಿ ಯುಪಿಎಸ್ ಕೆಟ್ಟು ನಿಂತಿದೆ. ಹಾಸ್ಟೆಲ್ ಸುತ್ತಮುತ್ತ ಕಸ ಬೆಳೆದಿರೋದ್ರಿಂದ ಸೊಳ್ಳೆ, ಹಾವು, ಉಡದ ಕಾಟ ಸಮಸ್ಯೆಗಳು ಇವೆಯಂತೆ. ಕೋಲೂರು ಪುನರ್ವಸತಿ ಕೇಂದ್ರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ನಿಲಯದಲ್ಲಿ 6ರಿಂದ 10ನೇ ತರಗತಿಯ 40ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಿಲಯದಲ್ಲಿದ್ದಾರೆ. ಪ್ರತಿನಿತ್ಯ ನಿಲಯಕ್ಕೆ ಬಾರದ ಹಾಸ್ಟೆಲ್ ವಾರ್ಡನ್ ಬಸವರಾಜ್ ಸುಳ್ಳದ್ ಮತ್ತು ಮುಖ್ಯ ಅಡುಗೆ ಸಹಾಯಕ ಚೇತನ್ ಬೋವಿ ವಿರುದ್ಧ ಸಾಮಾಜಿಕ ಹೋರಾಟಗಾರರು ಆರೋಪ ಮಾಡಿದ್ದಾರೆ. ಬರ್ತಾರ, ಹಾಜರಾತಿ ಹಾಕ್ತಾರ, ಹೋಗ್ತಾರ. ಅದು ಏನೋ ಡೈಲಿ ಬರಂಗಿಲ್ಲ. 2 ದಿನಕ್ಕೆ 3 ದಿನಕ್ಕೆ ಒಂದು ವಾರಕ್ಕೆ ಬಂದ ಕಸಿಂದ ಹಾಜರಾತಿ ಹಾಕಿ ಹೋಗಿ ಬಿಡ್ತಾರ. ಮಕ್ಕಳು ಏನು ಮಾಡಾಕ್ತಾವತ್ತು ನೋಡಂಗಿಲ್ಲ, ಏನು ಅಭ್ಯಾಸ ಕಡೆ ಗಮನ ಕೊಡ್ತಾವತ್ತು ನೋಡಂಗಿಲ್ಲ. ಹಾಸ್ಟೆಲ್ದಾಗ ಏನು ದಣಿಗೆ ಮಾಡ್ತಾವೋ, ಏನು ಅಭ್ಯಾಸ ಮಾಡ್ತಾವೋ, ಏನು ಸರಿಯಾಗಿ ಹಾಸ್ಟೆಲ್ಗೆ ಬರ್ತಾರೋ, ಏನು ಅವ್ರ ಮನೆಯಾಗಿರ್ತಾರೋ ಅದನ್ನೂ ಏನು ನೋಡಂಗಿಲ್ಲ ಇವ್ರು. ಈಗಾಗಲೇ ಮೌಖಿಕವಾಗಿ ದೂರು ಕೊಟ್ಟಿನ್ರಿ ಅದನ್ನು. ಈ ವಿಷಯವಾಗಿ ಸಮಾಜ ಕಲ್ಯಾಣ ಇಲಾಖೆಗೆ ಗಡ್ದವ್ರ ಮಟ್ಟಂತ ನಮ್ಮ ಬೆಳಗ್ಗೆ ಅವ್ರಿಗೆ 3-4 ಬಾರಿ ಈ ವಿಷಯವಾಗಿ ಮೌಖಿಕವಾಗಿ ಹೇಳಿದ್ದೇನೆ. ಆಯ್ತು ರೀ, ಅವ್ರಿಗೆ ಹೇಳ್ತೀನಿ, ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಹಲವಾರು ಬಾರಿ ಮೇಲಾಧಿಕಾರಿಗಳ ಗಮನಕ್ಕೆ ತಂದರೂ ಏನೂ ಪ್ರಯೋಜನವಾಗಿಲ್ಲ ಅಂತಾರೆ ಇವರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಗಮನ ಹರಿಸಿ ವಸತಿ ನಿಲಯ ಸಮಸ್ಯೆ ಬಗೆಹರಿಸಬೇಕೆಂದು ಆಗ್ರಹಿಸಿದರು. ಮನೆಯ ಅಂದಚಂದಕ್ಕಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ. ಮನೆಗೆ ಬೇಕಾದ ಪ್ಲೈವುಡ್, ಹಾರ್ಡ್ವೇರ್, ಗ್ಲಾಸ್ ಐಟಮ್ಸ್ಗಳು ಎಲ್ಲವೂ ಇಲ್ಲಿ ಲಭ್ಯ. ಡಿಜಿಟಲ್ ಲಾಕರ್ಸ್, ಮಾಡ್ಯುಲರ್ ಕಿಚನ್ ಇಂಟೀರಿಯರ್ಸ್ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು. ಗ್ರೀನ್, ಸೆಂಚುರಿ ಪ್ರೈಮ್, ಸಭೂರಿ, ಹೆರನ್ ಪ್ಲೈವುಡ್ಗಳ ವೆರೈಟಿಗಳಿವೆ. ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಅಂದ್ರೆ ಹರಿನ್ ಪ್ಲೈವುಡ್ ಆಗಿದೆ. ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು ಜಿಎಲ್ಕೆ ಪ್ರೀಮಿಯಂಗಳಿವೆ. ಇದರೊಂದಿಗೆ ಜೆಮ್ಯಾಕ್ಸ್, ಹ್ಯಾಪಲೆ, ಹೆಪೋ, ಯುರೋಪಾ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ. ನಿಮ್ಮ ಮನೆ ಸುಂದರಗೊಳಿಸಲು ಇನ್ನೇಕೆ ತಡ? ಬನ್ನಿ ಮುಧೋಳ ನ್ಯೂರಾಜ್ ಪುರೋಹಿತ್ಗೆ. ಸ್ಥಳ ವಲ್ಲಿಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ, ಮಂಟೂರ್ ರೋಡ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.